ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಆಲ್ರೆಡಿ ನಿಮಗೆ ವಿಷಯ ಗೊತ್ತಾಗಿದೆ ಎಂತಿದ್ದು ಲಾಗ್ ಮಾಡ್ತಾ ಇದ್ದೀನಿ ಅಂತ. ಸೊ ಇವತ್ತು ಆಫೀಸಲ್ಲಿ ಅವ್ರದ್ದು ಪೂಜೆ ಇದೆ. ಸೊ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಸಂಜೆ ಪೂಜೆ ಅಂದಿದ್ದಕ್ಕೆ ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಬಂದಿದ್ದಾರೆ. ಆ್ಯಕ್ಚುಲಿ ಇವರು ಆಫೀಸ್ ತೊಗೊಂಡು 3 months ಬ್ಯಾಕೇ ಆಗಿದೆ. ಇದು ಆಫೀಸ್ ಶಿಫ್ಟಿಂಗ್ ಆಗಿದೆ ಅಲ್ವಾ, ಸೊ ಅದಕ್ಕೆ ಸಿಂಪಲಾಗಿ ಪೂಜೆ ಮಾಡ್ತಿದ್ದೀರಾ. ಇನ್ನು ದಸರಾಗೆ ನೆಕ್ಸ್ಟ್ ಪೂಜೆ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಈಗ ಬಂದಿದ್ದಾರೆ ನೋಡಿ ಅಣ್ಣ. ಇವಾಗ ಬೇಡ, ಸಂಜೆಗೆ ತಾನೆ ಪೂಜೆ. ಇವಾಗ ತೊಗೊಂಬಂದ್ರೆ ಎಲ್ಲ ಇದಾಗಲ್ಲ. ಫ್ರಿಜ್ಜಲ್ಲಿ ಇಕ್ಬೇಕು ಅಂತ ನಾನು ಆ ಹೂವು ಇಟ್ಕೊಂಡು ಕುಂತಿದ್ದೀನಿ. ತಿರ್ಗಾ ರಿಟರ್ನ್ ಹೂವು ತೊಗೊಂಡು ಬಂದಿದ್ದೀರಾ. ಕಾಯಿ ಬಿಡ್ಸಕ್ಕೆ ಕೊಟ್ಟಿದ್ದೆ, ಎಲ್ಲ ರೆಡಿ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇವರು ಅವ್ರ ಅಣ್ಣ ಅಂದರೆ ಎರಡನೇ ಅವ್ರವ್ರ ಫ್ರೆಂಡು, ನಮ್ಮ ಮಾವ ಎಲ್ಲರೂ ಬಂದಿದ್ದಾರೆ. ಸೊ ನಮ್ಮಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮಮ್ಮಂಗೆ ಕರೆದೆ. ನಮ್ಮಮ್ಮ ಏನೋ ಕೆಲಸ ಇದೆ ಬರೋದಕ್ಕಾಗಲ್ಲ ಅಂತ. ಸೊ ನಮ್ಮಪ್ಪ ಬಂದರು. ನಮ್ಮಪ್ಪಂಗೆ ಅಳಿಯನ್ ಕಂಡ್ರೆ ತುಂಬ ಪ್ರೀತಿ ಜಾಸ್ತಿ. ಅವ್ರು ಕರೆದ್ರೂ ಬರ್ತಾರೆ, ಕರೆದಿಲ್ಲ ಅಂದ್ರೂ ಬರ್ತಾರೆ. ಸೊ ಅಪ್ಪ ಬಂದಾದ್ಮೇಲೆ ಪೂಜೆ ಮಾಡೋಣ ಅಂತ ವೆಯ್ಟ್ ಮಾಡಿದ್ವಿ ನಮ್ಮಪ್ಪಗೋಸ್ಕರ. ಫೈನಲಿ ನಮ್ಮಪ್ಪನೂ ಬಂದರು. ಸೊ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗ. ಅದೇ 4 ಚಾನಲ್ಸ್ ಏನಿದೆ ಅಲ್ಲಿ ಫೋಟೋದಿಂದ ಐತೆ ನೋಡಿ, ತಟ್ಟೆಯಿಂದ. ಸಾಕು. ನಿಂಬೆಣ್ಣು ಕೈಯಲ್ಲೇ ಹೊಡಿತಾರೆ. ಕರ್ಪೂರ ಕೈಯಲ್ಲಿ ಇಟ್ಕೊಂಡು ಬಿಡಿ ಸಾಕು, ಹೋಗ್ಲಿ. ನೀನ್ ಬೇಕಾದ್ರೆ ಹೊಡೆದ್ಬಿಟ್ರಿ ನಮ್ಮ ಕುಂಬಳಕಾಯಿ ಹೊಡೆಯಲ್ಲ. ಒಂದ್ ಸ್ವಲ್ಪ ತಗೊಳ್ಳಿಯಪ್ಪ. ಸೊ ಇಷ್ಟೇ ಸಿಂಪಲ್ ಪೂಜೆ ಗೈಸ್. ಯಾರನ್ನೂ ಕರೆದಿಲ್ಲ ನಾವು. ಜಸ್ಟ್ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಅಷ್ಟೇ ಕರೆದಿರೋದು. ಅದು ಬಿಟ್ಟರೆ ಅವ್ರ ಫ್ರೆಂಡ್ಸ್ ಅಷ್ಟೇ ಬಂದಿರೋದು. ಸೊ ಹೇಗಿದೆ ಅಂತ ನನಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ.